ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀವ್ ಏನಾರ ಹೇಳ್ರಪ್ಪ, ನಮ್ಮ ಮಿರ್ಚಿ ಮಂಡಕ್ಕಿ ಸಕ್ಸಸ್ಸಿಗೆ ಕ್ರೆಡಿಟ್ ಸಲ್ಲಬೇಕು ಅಂದ್ರ ಅದು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಸಲ್ಬೇಕು. ಅವ್ರಿಲ್ಲ ಅಂತಂದಿದ್ರ ನನಗೆ ಇಷ್ಟೊಂದು ಕಾಮಿಡಿ ಸುದ್ದಿಗಳು ಎಲ್ಲಿ ಸಿಕ್ತಿದ್ದು ಹೇಳ್ರಿ? ಈ ಜಾನಿ ವಾಕರ್, ಜಾನಿ ಲಿವರ್ ಥರಾನೇ ನಮ್ಮ ರಾಹುಲ್ ಗಾಂಧಿ ಅವ್ರನ್ನು ಅಗದಿ ಚಲೋ ಒಳ್ಳೆ ಹಾಸ್ಯ ಕಲಾವಿದ ಆಗಿ ಬೆಳಿಲಿಕ್ಕತ್ತಾರ ನೋಡ್ರಿ. ಇವ್ರು ಹೊರಗ್ ಬಂದ್ರೆ ಸಾಕ್ರಿ, ಕ್ಯಾಮ್ರಾಗಳು ಫುಲ್ ಫೋಕಸ್ ಆಗಿರ್ತಾವ. ಅಷ್ಟು ಸುದ್ದಿ, ಅಷ್ಟು ಕಂಟೆಂಟ್ ಕೊಡ್ತಾರ ಅವ್ರು. ಆದ್ರೂ ನೀವು ಏನಾರೇ ಹೇಳ್ರಪ್ಪ, ಅದ್ರಾಗೂ ತಮ್ಮ ಮೇಲೆ ತಾವೇ ಕಾಮಿಡಿ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರು ಎಲ್ಲಾರನ್ನೂ ನಗಿಸ್ತಾರ. ಆದ್ರ ಹಿಂಗ ಹೇಳ್ಕೊಂಡು ತೀರಾ ಇಂಥ ಬರೀ ಕಾಮಿಡಿ ಮಾಡ್ಬಿಡುದ? ಬಿಟೆಕ್ಸ್ ತಗೋಬೇಕಾ, ಈಚ್ ಕಾರ್ಡ್ ತಗೋಬೇಕಾ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ. ನಿಮ್ಗೆ ಯಾಕ್ರೋ ಅದೆಲ್ಲ? ಸ್ವಲ್ಪ ಏನೋ ಸಮಸ್ಯೆ ಆಗಿರಬಹುದು, ಪಾಪ ಮನುಷ್ಯ ಅಂದ್ಮೇಲೆ ಊರೂರ್ ತಿರುಗಾಡ್ತಾರೆ, ಏನೋ ಸಮಸ್ಯೆ ಆಗಿರಬಹುದು. ಆದ್ರೆ ರಾಹುಲ್ ಗಾಂಧಿ ಅವರೇ, ನಿಮಗೂ ಒಂದು ಮಾತು ಹೇಳ್ತೀನಿ ಪ್ಲೀಸ್. ನೀವು ಅಷ್ಟೇರಪ್ಪ, ಈ ಪಬ್ಲಿಕ್ನಾಗ ಅದು ಹಿಂಗ್ ಸ್ಟೇಜ್ ಹತ್ತುವಾಗ್ಲೆಲ್ಲ ಹಿಂಗ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಬೇಡ್ರಿ ಪ್ಲೀಸ್. ದಯವಿಟ್ಟು ಕೇಳ್ಕೊಳಿಕತ್ತೀನಿ ನಾನು. ಆದ್ರೂ ಏನೇ ಹೇಳ್ರಿ ನೀವು, ಈ ಸಲದ ಬಿಹಾರ ಚುನಾವಣೆಯನ್ನಂತೂ ನಮ್ಮ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಾರ ನೋಡ್ರಿ. ಮತ್ತಿನ್ ಏನ್ರಿ ರ್ಯಾಲಿ ಏನು, ಡ್ರಾಮಾಗಳೇನು, ಅಬ್ಬಬ್ಬಾ ಒಳ್ಳೆ ಸೀರಿಯಲ್ ಡೈರೆಕ್ಟರ್ ಯಾರೋ ಸಿಕ್ಕದಂಗ್ ಕಾಣ್ತೈತ್ ನೋಡ್ರಿ. ಈ ವಿಡಿಯೋ ನೋಡಿದ್ರೆ ಯಾಕಂತ ಅರ್ಥ ಆಗ್ತದ ನಿಮಗ. पैसा नहीं बढ़ता सर, रोज मेहनत करते हैं। आपको हमारे कैमरा नजर आ रहा है? हाँ जी झाड़ू मारते हैं सर, समझे? हम लोग कंटेस्ट मार सर पैसा नहीं बढ़ाता है, समझे? हम लोग मेहनत से बहुत खाते हैं, दिन रात मेहनत करते, भोरे से लगे हम लोग बस तय किया जाए। लेकिन एक सेकंड, हम लोग बस तय किया जाए, परमानेंट किया जाए, समझे? ब्याज इतना ठेकेदारी के खिलाफ एनजीओ की तरफ से खट रहे सर, समझे? एनजीओ की तरफ से खट रहे 8,000-7,000 रुपया तनख्वाह मिलता है हम लोग को, ठीक है? वाह, क्या एक्टिंग कर रहा है। 8,000-7,000 रुपया तनख्वाह मिलता है हम लोग को, ठीक है? मैं भी फेंकू और ये भी फेंकू, सर्कस का रिटायर्ड बंदर लगता है। ಅಲ್ಲ, 7-8 ಸಾವಿರ ರೂಪಾಯಿ ಪಗಾರ ಅಂತ ಈ ಮನುಷ್ಯಾಗ. ಆದ್ರ ಕೈಯಾಗ ನೋಡಿದ್ರ ಐಫೋನ್ ಅಂತ. ಇದೇನ್ರಿ ಹಿಂಗ್ ಹೇಳ್ತೀರಿ? ಯಾಕ್ರಪ್ಪ 8 ಸಾವಿರ ರೂಪಾಯಿ ಪಗಾರ ತಗೊಳ್ಳೋರು ಐಫೋನ್ ಇಟ್ಕೋಬಾರ್ದ ಅಂತ ಕೇಳ್ಬೇಡ್ರಿ. ಮತ್ತ ಇಟ್ಕೋಬಾರ್ದಂತ ಇಲ್ರಿ, ಇಟ್ಕೋಬಹುದು. ಆದ್ರ ಹೆಂಗ್ ತಗೊಂಡ್ರು, ಹೆಂಗ್ ಇಟ್ಕೊಂಡ್ರು ಅನ್ನೋದ ಪ್ರಶ್ನೆ. ಲಾಜಿಕ್ ಇರ್ಬೇಕಲ್ಲ, ಸೈಡ್ ಎಲ್ಲಿಂದ ಇನ್ಕಮ್ ರೇ ಇರ್ಬೇಕಲ್ಲ. ಮತ್ತ ಇದೆಲ್ಲಾ ಬಿಡ್ರಿ, ಇನ್ನ ಒಂದು ಘೋರ ಘಟನೆ ನಡೀತು. ಪಾಪ ನೋಡ್ರಿ, ಮಂದಿ ರಾಹುಲ್ ಅಣ್ಣವ್ರನ್ನ ನೋಡ್ಬೇಕಂತ ಹೇಳಿ ಬಂದ್ರ ಅವ್ರು ಸೆಕ್ಯೂರಿಟಿ ತೀರಾ ಹಿಂಗ ಮಾಡೋದು. ನಂಗಂತೂ ಈ ವಿಡಿಯೋ ನೋಡಿ ಮೈ ಉರಿದು ಹೋಯ್ತು. ಛೇ ದನಕ್ ಹೊಡೆದಂಗ ಹೊಡಿಲಿಕತ್ತಿರಲ್ಲೋ ಮಾರಯ್ಯ. ಹಿಂಗ್ ಮಾಡಿದ್ರ ರಾಹುಲ್ ಗಾಂಧಿ ಅವರಿಗೆ ಬರುವಂತ ಒಂದಿಷ್ಟು ಓಟ್ಗಳನ್ನು ಬರುದಿಲ್ಲ ನೋಡ್ರಿ. ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳ್ತೀನಿ ಕೇಳ್ರಿ, ನಿಮ್ಮಂಥವ್ರನ್ನ ಬಾಜುದಾಗ ಇಟ್ಕೊಂಡೆ ಹಿಂಗಾಗಿದ್ದು. ಇಲ್ಲಂದ್ರೆ ಏನ್ ಪ್ರಧಾನಿ ಆಗ್ತಿದ್ರಿ ಅಂತ ಕೇಳಕ್ ಹೋಗ್ಬೇಡ್ರಿ. ಮತ್ತ ಆದ್ರೂ ಅವ್ರ ಫಾಲೋವರ್ಸ್ನು ಸರಿಯಾಗಿ ಅದಾರ ನೋಡ್ರಿ. ಒಂದು ಮ್ಯಾನರ್ಸ್ ಅನ್ನೋದೇ ಇಲ್ರಿ ಒಂದಿಷ್ಟು ಮಂದಿಗೆ. ನೋಡ್ರಿ, ಕಾಂಗ್ರೆಸ್ ಸಮಾವೇಶ ಮಾಡ್ತಾರ, ಮೋದಿ ಅವರನ್ನ ರಾಜಕೀಯವಾಗಿ ಬೈಕೋತಾರ. ಓಕೆ, ಇದು ಬೈದ್ ಕಾಮನ್ ಬಿಡ್ರಿ ಹಿಂಗೆಲ್ಲ. ಆದ್ರ ಪ್ರಧಾನ ಮಂತ್ರಿಗಳಿಗೆ ತೀರಾ ಈ ತರದ ಭಾಷೆ ಯಾರೇ ಬಳಸ್ತಾರೇನ್ರಿ? ಹಾ, ಆಗಲೇ ಆ ಸೆಕ್ಯೂರಿಟಿ ಅವ್ರಿಗೆ ಹೊಡಿಲಿಕತ್ತಿದ್ನಲ್ಲ, 4 ಬಾರಿಸ್ಬೇಕಾಗಿದ್ದು ಇಂಥವ್ರಿಗೆ ನೋಡ್ರಪ್ಪ. ರಾಹುಲ್ ಗಾಂಧಿ ಅವರು ಇಲ್ಲಿ ಹಿಂಗ ಬ್ಯುಸಿ ಆಗ್ಬಿಟ್ಟಿದ್ರ ಆ ಕಡೆ ಮೋದಿಜಿ ಏನ್ ಮಾಡ್ಲಿಕತ್ತಾರ ಅಂತ ಕೇಳಿದ್ರೆ, ಅಮೆರಿಕಾಗ ಹೆಂಗ ಆಟ ಆಡಿಸ್ಲಿಕತ್ತಾರಂದ್ರ ನೋಡ್ಬೇಕು ನೀವು, ಮಜಾ ಅದ. ಟ್ರಂಪ್ 4 ಸಲ ಮೋದಿಜಿ ಬಲ್ ಮಾತಾಡ್ಬೇಕಂತ ಹೇಳಿ ಕಾಲ್ ಮಾಡಿದ್ರಂತ. ಆದ್ರ ಮೋದಿಜಿ ಮಾತ್ರ ಕಾಲ್ ಆನ್ಸರ್ ಮಾಡ್ಲಾರ್ದೇನೆ ಚಮಕ್ ಕೊಡ್ಲಿಕತ್ತಾರ. ರಾಹುಲ್ ಗಾಂಧಿ ಅವರೇ ಅವತ್ತು ಕದನ ವಿರಾಮ ಮಾಡಿಸಿದ್ದು ಟ್ರಂಪ್ ಅಂತ ಹೇಳಿಕತ್ತಿದ್ರಲ್ಲ, ಸ್ವಲ್ಪ ಇದ್ರ ಬಗ್ಗೆ ನಾವು ಮಾತಾಡ್ರಲ್ಲ. ನೀವು ಬಿಡ್ರಪ್ಪ, ಇದೆಲ್ಲ ಎಲ್ಲಿ ಮಾತಾಡ್ತೀರಿ ಹೇಳ್ರಿ? ದೇಶದ ವಿರುದ್ಧ ಯಾವುದರ ಸ್ಟೇಟ್ಮೆಂಟ್ ಇತ್ತು ಅಂತಂದ್ರ ಹೇಳ್ರಿ, ಅವಾಗ ಮುಂದೆ ಬಂದು ಮಾತಾಡ್ತಾರೆ ಇವರು. ಸರಿನಪ್ಪ, ಈಗ ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ರಾಜ್ಯದ ವಿಷಯಕ್ಕೆ ಬಂದ್ರ ನಮ್ಮ ಡಿ ಕೆ ಸಾಹೇಬ್ರದ್ದೇ ಸದ್ದು ಅಂತೀನಿ ನಾನು. ಎಂಥ ಪರಿ ಅದು,
ಯಾವಾಗ ಧರ್ಮಸ್ಥಳದ ಪರ ನಿಂತು ಸದನದಾಗ RSS ಗೀತೆ ಹಾಡಿದ್ರೋ ಹಿಂದೂಗಳು DK ಸಾಹೇಬ್ರನ್ನ ಹೊಗಳಿದ್ದೇ ಹೊಗಳಿತ್ತು. ಆದ್ರೆ ಈಗ ಯಾಕೋ ಸ್ವಲ್ಪ ಬಂಡೆ ಮೆತ್ತಗಾದಂಗ್ ಕಾಣತೈತಿ. ಅದರ ನಡುವೆ ಈಗ ಮತ್ತೊಂದು ವಿವಾದ, ಅದೇ ದಸರಾ ಉದ್ಘಾಟನೆದು. ಅಲ್ರಿ, ದಸರಾ ಉದ್ಘಾಟನೆಗ ಮುಸ್ಲಿಂ ಮಹಿಳೆ ಬೇಕಿತ್ತ ಅಂತ ಕೇಳಿದ್ರೆ DK ಸಾಹೇಬ್ರ ಮತ್ತ ವೇದಾಂತ ಹೇಳಲಿಕ್ಕೆ ಶುರು ಮಾಡ್ಕೊಳ್ಳುದಾ? ಹಿಂದಿನ ರಾಜವಂಶಸ್ ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಲ್ಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವ? ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರು ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವು ಮುಸಲ್ಮಾನರಾಗಿದ್ದಾರೆ, ಎಲ್ಲರೂ ಬರ್ತಾರೆ. ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಸೊ ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. DK ಸಾಹೇಬ್ರೆ, ಪರವಾಗಿಲ್ಲ, ನೀವು ಹೇಳಿದ ಕರೆಕ್ಟ್ ಅಂತ ಹೇಳಿ ನಾನು ಒಪ್ಕೋತೀನಿ. ಹಂಗಾದ್ರ ನೀವು ಆ ಮುಸ್ಲಿಂ ಮಹಿಳೆ ಬಾಯಿಂದ ನಾ ಮೂರ್ತಿ ಪೂಜೆನ ನಂಬುತ್ತೀನಿ ಅಂತ ಹೇಳಿಸ್ತೀರಾ? ಆಗ್ತೈತೆ. ಇದೇ ತರ ಯಾವುದಾದ್ರೂ ಮಸೀದಿ ಕಾರ್ಯಕ್ರಮಕ್ಕ ಹಿಂದೂಗಳನ್ನ ಉದ್ಘಾಟನೆ ಮಾಡ್ಲಿಕ್ಕ, ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕ ಬಿಡ್ತೀರಾ ನೀವು? ಇದನ್ನ ಹೇಳ್ರಿ. ನೋಡ್ರಿ, ಈ ಜಾತ್ಯತೀತತೆ ಪಾಠ ಕೇಳಿ ಕೇಳಿ ನಮಗೂ ಸಾಕಾಗಿ ಹೋಗ್ಯದ. DK ಸಾಹೇಬ್ರೆ, ನಂಗೆ ಗೊತ್ತು ನೀವು ಇದನ್ನ ಮನಸ್ಸಿನಿಂದ ಹೇಳಿರೋದಿಲ್ಲ. ಹೈಕಮಾಂಡ್ ಮೇಲಿನ ಅಂಜಿಕೆಗೆ ಮಾತಾಡ್ತಿರ್ತೀರಿ. ಆದ್ರೂ ನೋಡ್ರಿ, ಹೈಕಮಾಂಡ್ ಮೇಲೆ ಎಷ್ಟು ದಿನ ಅಂತ ಹಿಂಗ ಹಂಚ್ಕೊಂಡಿರ್ತೀರಿ ಹೇಳ್ರಪ್ಪ ನೀವು ಬಂಡೆ ಅಂದ್ರೆ ಏನ್ ಯಾರಿಗೂ ಜಗ್ಗಲ್ಲ ಹೆದರಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ಆದ್ರೆ ಇಷ್ಟು ಜಲ್ದಿ ಮೆತ್ತಗಾಗ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ ನೋಡ್ರಿ. ಇನ್ನ ಇದೆಲ್ಲಾನು ಬಿಟ್ರ ರಾಜ್ಯದಾಗ ದೊಡ್ಡ ಸಂಚಲನ ಮೂಡಿಸಿದಂತಹ ಧರ್ಮಸ್ಥಳ ಕೇಸು, ಅಬ್ಬಬ್ಬಬ್ಬಬ್ಬಾ ಏನ್ರಿ ಟ್ವಿಸ್ಟ್, ದಿನಕ್ಕೂ ಒಂದೊಂದು ಕಥಿ. ಆದ್ರೂ ಒಂದು ಸಲ ಮೇನ್ ಸ್ಟ್ರೀಮ್ ಮೀಡಿಯಾ ಅಖಾಡಕ್ಕೆ ಇಳಿದಿದ್ದೇ ತಡ. ಈ AI ವಿಡಿಯೋ ಮಾಡ್ಕೊಂಡು ಪ್ರೊಫೆಷನಲಿಸಂ ಕಥೆ ಹೇಳ್ತಿದ್ದವೆಲ್ಲ ದಿಕ್ಕಾಪಾಲಾಗ್ಬಿಟ್ಟಾರ. ಮಜಾ ಏನಂತಂದ್ರ, ಈ ಮೊಹಮ್ಮದ್ ಸಮೀರನಿಗೆ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಅಗದಿ ಮಸ್ತ್ ಆಗಿ ಒಂದು ಕ್ಲಾಸ್ ತಗೊಂಡಾರ. ಮಿಸ್ ಮಾಡ್ಕೊಂಡವ್ರು ಒಂದ್ಸಲ ನೋಡ್ಬಿಡ್ರಿ. ಸ್ಪ್ಲಿಟ್ ಆದಂಗಿದೆ ಬಿಟ್ವೀನ್ ಸೋಷಿಯಲ್ ಮೀಡಿಯಾ, ನ್ಯೂಸ್ ಪ್ಲಾಟ್ಫಾರ್ಮ್ಸಲ್ಲಿ, ಎಲ್ಲರೂ ಅಲ್ಲದೆ ಇರ್ಬೋದು ಕೆಲವರು, ಮತ್ತು ನಾರ್ಮಲ್ ಮೈನ್ ಸ್ಟ್ರೀಮ್ ಲೆಗಸಿ ಮೀಡಿಯಾನಲ್ಲಿ. ಅದ್ರ ಮೇಲೆ ಆರೋಪ, ಲೆಗಸಿ ಮೀಡಿಯಾ ಅಂದರೆ ನಮ್ಮಂಥವ್ರು, ನಾವು ಏನು ಮಾಡಿಲ್ಲ, ಏನೋ ಆಗೋಗಿದೆ, ಮಾಡಿಬಿಟ್ಟಿದ್ದಾರೆ. ಏನೂ ಮಾಡದೆ ಸುಮ್ಮನಿದ್ರು ಅಟ್ಯಾಕ್ ಮಾಡ್ಕೊಂಡು ಕೂತಿದ್ರು. ಹೌದು, ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ, ಏನು ತಗೊಂಡ್ರಿ, ಈಗೆಲ್ಲ ಕೇಳಿದ್ದು. ನಿಮ್ಮ ಅಪ್ಪನ ಮನೆ, ತಾತನ ಮನೆಯಿಂದ ಬಂದು ನಡೆಸ್ತಾ ಇದ್ದೀನಿ ನಾವು ಟಿವಿನ. ಕಚಡ, ಏನು ತಿಂತೀಯಾ ನೀನು ಅಂತ ಕೇಳ್ತೀನಿ ನನ್ನ ಎದುರುಗಡೆಗೆ ಬಂದರೆ. ಯಾರಾದ್ರೂ ಬೆವರು ಸುರಿಸಿ ಕಟ್ಟಿದ್ದೀವಿ ಸಂಸ್ಥೆಗಳನ್ನು. ನಿಮ್ಮ ಥರ ಹೇಸಿಗೆ ತಿಂದಿಲ್ಲ ನಾವುಗಳು, ಇಡಿಯಟ್ಗಳಂಥದ್ದು. ಶಿವತಾಂಡವ ಗೊತ್ತಾಯ್ತೇನು ಏನಂತ ಹೇಳಿ. ಆದ್ರೂ ಇವನಿಗೆ ಇಷ್ಟು ಹೇಳಿ ಸಿಕ್ಕಾಕೊಂಡ್ರು ಮಾನ ಮರ್ಯಾದೆ ಅದೇನ್ ನೋಡ್ರಿ, ಹೆಂಗ್ ಹೀರೋ ತರ ಚಶ್ಮಾ ಹಾಕೊಂಡು ಪೋಸ್ ಕೊಡ್ತಾನ. ಏನ್ ಮಾಡೋದು ಹೇಳ್ರಿ, ನಮ್ ಮಂದಿನೇ ಅಲ್ಲೇನ್ರಿ ಇಂಥವ್ರನ್ನ ಹೀರೋ ಮಾಡ್ಕೊಂಡ್ರಸಿದ್ದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.